ಸಿಎಂ ವಿರುದ್ಧ ಮೂಡಾ ತನಿಖೆಗೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಬಗ್ಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗಿದೆ. ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸಿಎಂ ವಿರುದ್ಧ ಮೂಡಾ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ. ಈಗ ಮುಖ್ಯಮಂತ್ರಿಗಳು ಕಾನೂನು ಹೋರಾಟಕ್ಕೆ ನಾನು ಸಿದ್ಧ ಇದ್ದೀನಿ ಮತ್ತು ತನಿಖೆಯನ್ನು ಎದುರಿಸಲಿಕ್ಕೂ ಕೂಡ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಹಾಕೊಂಡಿರುವಂತಹ ತನಿಖಾ ಅರ್ಜಿ ಏನಿದೆ ಅದು ವಜಾ ಆಗುತ್ತೆ ಅನ್ನುವಂತಹ ವಿಶ್ವಾಸವೂ ಕೂಡ ಮುಖ್ಯಮಂತ್ರಿಗಳದ್ದಾಗಿದೆ. ಈಗ ಮುಖ್ಯಮಂತ್ರಿಗಳ ಬೆನ್ನಿಗೆ ನಾವಿದ್ದೀವಿ ಅನ್ನೋದನ್ನ ತೋರಿಸೋ ಸಲುವಾಗಿ ಮತ್ತು ಇದೆಲ್ಲವೂ ಕೂಡ ರಾಜಕೀಯವಾಗಿ ಸಿದ್ದರಾಮಯ್ಯನವರನ್ನ ಅಣಿಬೇಕು ಅನ್ನುವಂತಹ ಕಾರಣಕ್ಕೆ ನಡೆಸ್ತಾ ಇರುವಂತಹ ಪಿತೂರಿ ಅನ್ನುವಂತಹ ಸಹಜ ಆರೋಪ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇದಕ್ಕೆ ಬಲ ತುಂಬುವಂತೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಅಲ್ಲಲ್ಲಿ ನಡೆಸೋದಕ್ಕೆ ಆರಂಭಿಸಿದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲಸಲ್ಲದ ಆರೋಪವನ್ನ ಮಾಡಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಮತ್ತು ಅವರನ್ನ ಕುರ್ಚಿಯಿಂದ ಕೆಳಗಿಳಿಸುವಂತಹ ಹುನ್ನಾರವನ್ನ ಜೆಡಿಎಸ್ ಮತ್ತು ಬಿಜೆಪಿ ಮಾಡ್ತಾ ಇದೆ ಅನ್ನೋದು ಈ ಪ್ರತಿಭಟನಾಕಾರರ ಒಂದು ಆಕ್ರೋಶ ಮತ್ತು ಅವರ ಒಂದು ಈ ಒಂದು ಹೋರಾಟದ ಒಂದು ನಿಲುವು. ಆ ಕಾರಣಕ್ಕೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಇನ್ನು ನಾಳೆ ಕಾಂಗ್ರೆಸ್ ತುರ್ತು ಸಭೆಯನ್ನ ಕರೆದಿದೆ. ಈ ಸಭೆ 10 ಗಂಟೆಗೆ ಆರಂಭ ಆಗುತ್ತೆ. ನಾಳೆ ಶಾಸಕರ ತುರ್ತು ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಮುಂದಿನ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟ ಹೇಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗಬಹುದು ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ನಾವು ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಅನ್ನುವಂತಹ ಹಕ್ಕನ್ನ ಮಂಡಿಸಿದ್ರು. ಸೊ ಆ ನಂತರದಲ್ಲಿ ಆ ಒಂದು ಮೆಸೇಜ್ನ ಹೈಕಮಾಂಡ್ಗೂ ಕೂಡ ತಲುಪಿಸಲಾಗಿತ್ತು. ಈಗ ನಾಳಿನ ತುರ್ತು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಇಂದು ಸಂಜೆಯೊಳಗೆ ಎಐಸಿಸಿ ನಾಯಕರು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಆಗಮನದ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಬಣ ಈಗ ವೇಟ್ ಮಾಡ್ತಾ ಇದೆ. ಸಂಜೆಯೊಳಗಾಗಿ ಅವರು ಬರಬಹುದು. ನಾಳೆ 10 ಗಂಟೆಗೆ ಈ ಮೀಟಿಂಗ್ ಇರುತ್ತೆ. ಈ ಮೀಟಿಂಗ್ ನಲ್ಲಿ ಎಲ್ಲಾ ಶಾಸಕರು ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಂದಿರತಕ್ಕಂತಹ ಈ ಒಂದು ತೀರ್ಪನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ, ಸಿದ್ದರಾಮಯ್ಯನವರ ಬೆನ್ನಿಗೆ ಇವರೆಲ್ಲರೂ ಕೂಡ ನಿಂತ್ಕೊಳ್ತಾರಾ ಇಲ್ವಾ, ಇದೆಲ್ಲವೂ ಕೂಡ ಎಐಸಿಸಿ ನಾಯಕರ ಸಮ್ಮುಖದಲ್ಲೇ ನಿರ್ಧಾರವಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ನಾಳೆ ಈ ತುರ್ತು ಸಭೆಯ ಹೈಲೈಟ್ ಏನಾಗಿರುತ್ತೆ? ಸೊ ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಅಂತ. ಆದ್ರೆ ಇವತ್ತಿನ ಈ ತೀರ್ಪು ಅವರಿಗೆ ಹಿನ್ನಡೆ ಆಗಿರೋದ್ರಿಂದ ಅದೇ ನಿಲುವು ಅವರದ್ದಾಗಿರುತ್ತಾ? ಸೊ ಈ ಸಭೆಯ ಒಂದು ಮುಖ್ಯ ಅಜೆಂಡಾ ಏನು? ದಿವ್ಯಜ್ಯೋತಿ, ಪ್ರಮುಖವಾಗಿ ಇವತ್ತು ಬಂದಿರುವಂತಹ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಮುಂದೆ ಎರಡು ರೀತಿಯ ಹೋರಾಟಗಳನ್ನ ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಒಂದು ಕಾನೂನು ಹೋರಾಟ, ಮತ್ತೊಂದು ರಾಜಕೀಯ ಹೋರಾಟ, ಅಂದ್ರೆ ಪೊಲಿಟಿಕಲ್ ಅಂಡ್ ಲೀಗಲ್ ಬ್ಯಾಟಲ್ ಎರಡು ಕೂಡ ನಡೆಯುತ್ತೆ, ಅನಿವಾರ್ಯ ಕೂಡ ಆಗಿರುತ್ತೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ. ಜೊತೆಗೆ ಶಾಸಕಾಂಗ ಪಕ್ಷ ಸಭೆ ಕರೆದಾಗ ಸಹಜವಾಗಿ ತಮ್ಮ ಶಾಸಕರ ಬೆಂಬಲ ನನ್ನ ಜೊತೆಗಿದೆ ಅಥವಾ ಪಕ್ಷ ನನ್ನ ಜೊತೆಗಿದೆ, ಸರ್ಕಾರ ನಮ್ಮ ಎಲ್ಲ ರೀತಿಯ ಬೆಂಬಲ ಕೂಡ ಸರ್ಕಾರದ ಇದೆ ಅನ್ನುವಂಥ ಎಲ್ಲ ಸಂದೇಶವನ್ನು ಕೂಡ ರವಾನಿಸುವಂಥದ್ದು ಒಂದು ರೀತಿಯ ನೈತಿಕವಾಗಿ ಸ್ಥೈರ್ಯವನ್ನು ತುಂಬುವಂಥ ಬೆಳವಣಿಗೆ ಆಗಿರುತ್ತೆ. ಆ ನೈತಿಕ ಸ್ಥೈರ್ಯ ಮುಖ್ಯಮಂತ್ರಿಗಳು ತುಂಬಬೇಕನ್ನುವಂಥ ಕಾರಣಕ್ಕಾಗಿ ಪಕ್ಷದ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದಲ್ಲದೆ ಸಚಿವ ಸಂಪುಟ ಸಭೆ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಧಕ ಬಾಧಕಗಳಿಗೂ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಅದು ಅಧಿಕೃತವಾಗಿಲ್ಲ. ನಾಳೆ ಈಗಾಗಲೇ ಕೇರಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಮುಖ್ಯಮಂತ್ರಿಗಳು, ಅದು ಕೂಡ ಅಧಿಕೃತವಾಗಿ ಕ್ಯಾನ್ಸಲ್ ಆಗಿಲ್ಲ. ಆದರೂ ಕೂಡ ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಬೇಕು ಅನ್ನುವಂಥ ಹಂತದಲ್ಲಿ ಅವರ ಸುತ್ತಲಿರುವಂತಹ ಅವರ ಆಪ್ತ ವಲಯ ಈಗ ಚರ್ಚೆಯನ್ನು ನಡೆಸಿರುವಂಥದ್ದು ಒಂದು ಸಂದೇಶವನ್ನು ರವಾನಿಸಬಹುದು. ಯಾಕಂದ್ರೆ ಅದು ಪೊಲಿಟಿಕಲ್ ಬ್ಯಾಟಲ್ಗೆ ಆ ಒಂದು ನೈತಿಕವಾದ ಬಲ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಆದರೆ ಕಾನೂನು ವಿಚಾರದಲ್ಲಿ ಕಾನೂನು ಹೋರಾಟವನ್ನು ಅವರ ಪರವಾದಂಥ ವಕೀಲರು ಕೈಗೊಳ್ತಾರೆ. ಮುಂದೆ ಎಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಎಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರದಲ್ಲಿ ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ. ಆದರೆ ಪಕ್ಷವಾಗಿ, ಸರ್ಕಾರವಾಗಿ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಟ್ಟಿದ್ವಿ ಅನ್ನುವಂಥ ಬೆಂಬಲವನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆಯಬೇಕನ್ನುವಂಥ ಒತ್ತಾಯ ಕೂಡ ಹೆಚ್ಚಿರುವಂಥದ್ದು. ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಇವತ್ತು ಸಂಜೆ ರಾಜ್ಯಕ್ಕೆ ಆಗಮನ ಆಗುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನಾಳೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ.